ನಾವು ಎಲ್ಲರೂ ಒಂದು ಪಾಯಿಂಟಲ್ಲಿ ಹೇಳಿರುವ ಒಂದು ಲೈನ್ ನಾಳೆ ಮಾಡ್ತೀನಿ. ಅದು ನಮಗೆ ಸಣ್ಣ ವಿಳಂಬ ಅನಿಸ್ಬೋದು, ಆದರೆ ನಿಧಾನವಾಗಿ ಅದು ಒಂದು ಅಭ್ಯಾಸ ಆಗ್ಬಿಡತ್ತೆ. ಸರಿಯಾದ ಮೂಡ್ ಬರಲಿ, ಸರಿಯಾದ ದಿನ ಬರಲಿ, ಸರಿಯಾದ ಕ್ಷಣ ಬರಲಿ ಅಂತ ಕಾಯ್ತಿರ್ತೀವಿ. ಆದರೆ ಸತ್ಯ ಏನಂದ್ರೆ ಟೈಮ್ ಯಾರಿಗೋಸ್ಕರನೂ ವೆಯ್ಟ್ ಮಾಡಲ್ಲ. ಇದೇ ಘಟ್ಟದಲ್ಲಿ ರಘುವಿನ ಕತೆ ಕೂಡ ಶುರುವಾಗುತ್ತೆ. ರಘು ಒಬ್ಬ ಸಾಮಾನ್ಯ ಹುಡುಗ, ಜೀವನದ ಒಂದು ಘಟ್ಟದಲ್ಲಿ ಸ್ಟಕ್ ಆಗಿದ್ದಾನೆ. ಪ್ರತಿದಿನ ಅವನು ಇವತ್ತು ಇದು ಮಾಡಬೇಕು ಅದು ಮಾಡಬೇಕು ಅಂತ ಒಂದಷ್ಟು ಪ್ಲಾನಿಂಗ್ ಜೊತೆ ಎದ್ದೇಳ್ತಿದ್ದ. ಆದರೆ ಪ್ರತಿ ರಾತ್ರಿ ಅನ್ಕೊಂಡಿದ್ದು ಯಾವುದನ್ನೂ ಮಾಡಲಿಲ್ಲ ಅನ್ನೋ ಗಿಲ್ಟ್ ಜೊತೆಗೆ ಮಲಗ್ತಿದ್ದ. ಅವನ ದಿನಚರಿ ಹೀಗಿತ್ತು. ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಇಡ್ತಿದ್ದ. ಅಲಾರಾಮ್ ಹೊಡ್ಕೊಳ್ತಿದ್ದಂಗೆ ಅದನ್ನ ಆಫ್ ಮಾಡ್ತಿದ್ದ. ನಾಳೆ ಪಕ್ಕಾ ಮಾಡ್ತೀನಿ ಅಂತ ಹೇಳ್ಕೊಂಡು ಮಲಗ್ತಿದ್ದ. ಸಂಜೆ 6ರಿಂದ 8 ಗಂಟೆವರೆಗೂ ಓದಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಿದ್ದ. 5:59ಕ್ಕೆ 1 ನಿಮಿಷ ಅಂತ ಇನ್ಸ್ಟಾಗ್ರಾಮ್ ತೆಗಿತಿದ್ದ. ಸ್ಕ್ರೋಲ್ ಮಾಡ್ತಾ ಮಾಡ್ತಾ 8:30ಕ್ಕೆ ನೋಡಿದಾಗ ಅವನಿಗೆ ಗೊತ್ತಾಗ್ತಿತ್ತು 2.5 ಗಂಟೆ ಟೈಮ್ ವೇಸ್ಟ್ ಆಗಿದೆ ಅಂತ. ಅವನು ತನ್ನೊಳಗೆ ಹೇಳ್ಕೊಂಡಿದ್ದ, ಮೂಡ್ ಬಂದಾಗ ಓದ್ಕೊಳ್ತೀನಿ. ಬಟ್ ಆ ಮೂಡ್ ಯಾವತ್ತೂ ಬರಲಿಲ್ಲ. ಅವನ ಫ್ರೆಂಡ್ಸ್ ಎಲ್ಲರೂ ಮುಂದುವರಿತಿದ್ರು. ಒಬ್ಬ ಜಿಮ್ ಸೇರಿದ್ದ, ಒಬ್ಬ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದ, ಒಬ್ಬ ಸ್ಕಾಲರ್ಶಿಪ್ ಪಡ್ಕೊಂಡಿದ್ದ. ಆದರೆ ರಘು ಎಲ್ಲವನ್ನೂ ಮುಂದೂಡ್ತಾ ಬರ್ತಿದ್ದ. ಒಂದು ಸಂಜೆ ಅವನ ಫ್ರೆಂಡ್ ವರುಣ್ ಮನೆಗೆ ಬಂದ. ಬಾ ಮಚ್ಚ, ವಾಕಿಂಗ್ ಹೋಗೋಣ. ನೀನ್ ಯಾವಾಗ್ಲೂ ಮನೇಲೇ ಕೂತಿರ್ತೀಯ. ಅದಕ್ಕೆ ರಘು ಹೇಳ್ದ, ನಾಳೆ ಮಚ್ಚ, ಇವತ್ತು ತುಂಬ ಟಯರ್ಡ್ ಆಗಿದ್ದೀನಿ. ವರುಣ್ ತಲೆ ಆಡಿಸ್ತಾ, ಇದೇ ಮಾತನ್ನ ನೀನು 2 ವರ್ಷದಿಂದನೂ ಹೇಳ್ತಿದ್ಯಪ್ಪ. ಆ ಮಾತು ರಘು ಮನ್ಸಿಗೆ ಚುಚ್ಚಿತು. ಆದರೆ ಅವನು ನಗ್ತಾ ಇಗ್ನೋರ್ ಮಾಡಿಬಿಟ್ಟ. ಅವನಿಗೆ ಅರಿವಿರಲಿಲ್ಲ ಅವನ ಲೈಫೇ ಒಂದು ಎಕ್ಸ್ಕ್ಯೂಸ್ನ ಸರಮಾಲೆ ಆಗ್ಬಿಟ್ಟಿದೆ ಅಂತ. ರಘು, ಹಳೆ ಬೈಕ್ ಸರಿ ಮಾಡೋಕೆ ಹೆಲ್ಪ್ ಮಾಡು, ರೋಡ್ ಮಧ್ಯೆ ಸ್ಟಾಪ್ ಆಗ್ತಿರುತ್ತೆ. ರಘು ಪಬ್ಜಿ ಆಡ್ತಾ ತಲೆನೇ ಎತ್ತದೆ. ನಾಳೆ ಅಪ್ಪ, ಇವತ್ತು ರೆಸ್ಟೇ. ಅವ್ರ ತಂದೆ ಒಂದು ಕ್ಷಣ ಮೌನವಾಗಿ ನಿಂತು ಮುಂದಕ್ಕೆ ಏನು ಮಾತಾಡದೆ ಹೋಗ್ಬಿಡ್ತಾರೆ. ರಘು ಅವ್ರ ತಂದೆಯ ಆ ಮೌನದಲ್ಲಿದ್ದ ಆ ನೋವನ್ನ ಗಮನಿಸದೆ ಇಗ್ನೋರ್ ಮಾಡ್ದ. ಅವನಿಗೆ ಗೊತ್ತಿರಲಿಲ್ಲ ಈ ನಾಳೆ ಅನ್ನೋ ಶಬ್ದವೇ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ. ಮುಂದಿನ ಬೆಳಿಗ್ಗೆ ರಘು ಲೇಟಾಗಿ ಎದ್ದ. ಹಾಲ್ಗೆ ಬಂದು ಬಾಡಿನ ಸ್ಟ್ರೆಚ್ ಮಾಡ್ತಾ ನಗ್ತಾ ನೋಡ್ತಾನೆ. ಅವನಿಗೆ ಶಾಕ್ ಆಗತ್ತೆ. ಅಪ್ಪನ ಚಪ್ಪಲಿ ಅಲ್ಲೊಂದಿಲ್ಲೊಂದು ಬಿದ್ದಿದೆ. ಅಮ್ಮ ಕೈಯಲ್ಲಿ ಫೈಲ್ ಹಿಡ್ಕೊಂಡು ಶಿವರ್ ಆಗ್ತಿದ್ದಾರೆ. ಅವರು ಮಾಮ ಬಾಗಿಲ ಹತ್ರ ನಿಂತಿದ್ದಾರೆ. ಇಬ್ಬರ ಮುಖದಲ್ಲೂ ಟೆನ್ಷನ್. ರಘು ಕೇಳ್ತಾನೆ, ಅಪ್ಪ ಎಲ್ಲಿ? ಮಾಮ ನಿಧಾನವಾಗಿ ಹೇಳ್ತಾರೆ, ಬೆಳಿಗ್ಗೆ ಸಡನ್ ಆಗಿ ಎದೆ ನೋವು ಅಂತಿದ್ರು, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ. ರಘುವಿನ ಜಗತ್ತು ಅಲ್ಲೇ ನಿಂತಂಗಾಯ್ತು. ಅವ್ರ ತಂದೆ ಅವನಿಗೋಸ್ಕರ ಮಾಡಿಕೊಟ್ಟ ಬ್ರೇಕ್ಫಾಸ್ಟ್ಸ್, ಕೋಚಿಂಗ್ ಸೆಂಟರ್ ಮುಂದೆ ಕಾಯ್ತಿದ್ದ ದಿನಗಳು, ಬೈಕ್ ರೈಡ್ಸ್, ಎಲ್ಲ ತ್ಯಾಗಗಳು ಕಣ್ಮುಂದೆ ಬಂದ್ವು. ನಿನ್ನೆ ಅಷ್ಟೇ ಒಂದು ಬೈಕ್ ರೆಡಿ ಮಾಡೋಕೆ ಹೆಲ್ಪ್ ಮಾಡಲಿಲ್ಲ. ಈ ಎಲ್ಲವೂ ಅವನ ಮನಸ್ಸಿಗೆ ನಾಟಿದ್ವು. ಗಿಲ್ಟ್ ಕಾಡ್ತು. ಅವ್ರ ತಂದೆ ಆಸ್ಪತ್ರೆಯಲ್ಲಿ ನೋವಿದ್ರು ನಗು ಮುಖದಲ್ಲಿ ತಮಾಷೆ ಮಾಡ್ತಾರೆ. ನೋಡು, ನನ್ನ ಕೂಡ ನಾಳೆವರೆಗೂ ಕಾಯಲಿಲ್ಲ. ರಘು ಅಪ್ಪನ ಕೈ ಹಿಡ್ಕೊಂಡು ನಿಧಾನವಾಗಿ ಹೇಳ್ತಾನೆ, ಶಂಸಪ್ಪ. ಆಗ ಅವ್ರ ತಂದೆ ಅವನ ಲೈಫಲ್ಲೇ ಮರೆಯೋಕ್ಕಾಗದೇ ಇರೋ ಒಂದು ಮಾತು ಹೇಳ್ತಾರೆ. ನೀನ್ ರೆಡಿ ಇಲ್ಲ ಅಂತ ಜೀವನ ಯಾವತ್ತೂ ನಿಲ್ಲಲ್ಲ ಮಗನೆ, ಅದು ಸಾಗ್ತಾ ಇರುತ್ತೆ. ನೀನ್ ಎಲ್ಲವನ್ನೂ ಹೀಗೆ ಮುಂದೂಡ್ತಾ ಹೋದ್ರೆ ಒಂದು ದಿನ ನಿನಗೆ ರಿಯಲೈಸ್ ಆಗುತ್ತೆ ನಿನ್ ಎಂಟೈರ್ ಲೈಫ್ನೇ ಮುಂದೂಡಿದೀಯಾ ಅಂತ. ಅದು ಅವನಿಗೆ ಮೋಟಿವೇಶನ್ ಅನ್ಸಲ್ಲ, ಅದು ಅವನ ಮನಸ್ಸಲ್ಲಿ ಭೂಕಂಪವನ್ನೇ ಮೂಡಿಸಿರುತ್ತೆ. ಮನೆಗೆ ಬಂದು ರಘು ಒಬ್ನೇ ಕೂತ. ಈ ಸಲ ಅವನು ಫೋನ್ ಮುಟ್ಲಿಲ್ಲ, ರೀಲ್ಸ್ ನೋಡ್ಲಿಲ್ಲ, ಗೇಮ್ಸ್ ಆಡ್ಲಿಲ್ಲ. ನೋಟ್ಬುಕ್ ತೆಗೆದು ಒಂದು ಲೈನ್ ಬರೆದ, ಇನ್ಮುಂದೆ ನಾಳೆ ಅನ್ನೋ ಮಾತಾಡಲ್ಲ. ಮತ್ತೆ ಬರ್ದ, ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ, 20 ನಿಮಿಷ ವಾಕಿಂಗ್ ಮಾಡ್ತೀನಿ, 1 ಗಂಟೆ ಓದ್ತೀನಿ, ಅಮ್ಮಂಗೆ ಸಹಾಯ, ಬೈಕ್ ಸರಿ ಮಾಡ್ತೀನಿ, ವಾರದ ಪ್ಲಾನಿಂಗ್ ಮಾಡ್ತೀನಿ, ಬೇಗ ಮಲಗ್ತೀನಿ, ಇದೆಲ್ಲ ಇವತ್ತೇ ಮಾಡ್ತೀನಿ ಅಂತ ಬರ್ದ. ಅವನು ಪರ್ಫೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಲಿಲ್ಲ, ಜಗತ್ತನ್ನೇ ಬದಲಾಯಿಸೋಕ್ಕೆ ನೋಡಲಿಲ್ಲ. ಅವನು ಅವನ್ನೇ ಬದಲಾಯಿಸ್ಕೊಂಡ, ಅದರಲ್ಲಿ ಗೆದ್ದ.
ಮುಂದಿನ ದಿನ ಬೆಳಿಗ್ಗೆ 5ಕ್ಕೆ ಎದ್ದ. ನಿದ್ರೆ, ಕೋಪ, ಕ್ರ್ಯಾಂಕಿನೆಸ್ ಎಲ್ಲ ಇತ್ತು. ಆದರೆ ಎದ್ದ. 20 ನಿಮಿಷ ವಾಕ್ ಮಾಡ್ದ. ಮೊದಲಿಗೆ ಅವನಿಗೆ ಅದು ಆಕ್ವರ್ಡ್ ಅನಿಸ್ತು, ಆದರೆ ನಿಧಾನವಾಗಿ ಅವನಿಗೆ ಬೆಟರ್ ಫೀಲ್ ಆಯಿತು. 1 ಗಂಟೆ ಓದ್ದ. 1 ಗಂಟೆ, ಆದರೆ ಅದು ಅವನಿಗೆ ತಿಂಗಳುಗಳಲ್ಲೇ ಓದಿದಂಥ ಬೆಸ್ಟ್ ಅವರ್ಸ್ ಆಗಿತ್ತು. ಅಮ್ಮಂಗೆ ಅಡುಗೆ ಮನೆಯಲ್ಲಿ ಹೆಲ್ಪ್ ಮಾಡ್ದ. ಅಮ್ಮ ನಗ್ತಾ ಹೇಳಿದ್ರು, ಈಗ ನೀನು ನಿನ್ ಜೀವನನ ಡ್ರ್ಯಾಗ್ ಮಾಡ್ತಿಲ್ಲ, ಮುಂದುವರಿಸ್ತಿದ್ಯಾ. ನಿನ್ನೆ ಇಗ್ನೋರ್ ಮಾಡಿದ್ದ ಅದೇ ಬೈಕ್ನ ಇವತ್ತು ಸರಿ ಮಾಡ್ದ. ಅಪ್ಪ ಕಿಟಕಿಯಿಂದ ನೋಡಿ ಮೌನವಾಗಿ ಸಂತೋಷ ಪಡ್ತಿದ್ರು. ರಘು ಈ ಬದಲಾವಣೆಗಳನ್ನ ಜಗತ್ತಿಗೆ ತೋರಿಸ್ಕೊಳ್ಳಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಲಿಲ್ಲ. ಅವನ ಫ್ರೆಂಡ್ಸ್ಗೂ ಹೇಳಲಿಲ್ಲ. ಅವನು ಮೌನವಾಗಿ ಮುಂದುವರೆದ. 30 ದಿನಗಳ ನಂತರ ರಘು ಎಲ್ರಿಗಿಂತ ಡಿಸಿಪ್ಲಿನ್ಡ್ ಹುಡುಗ ಆಗಿದ್ದ. ಒಳ್ಳೆ ಮಾರ್ಕ್ಸ್, ಆರೋಗ್ಯ ಚೆನ್ನಾಗಿತ್ತು, ಮನಸ್ಸು ಕ್ಲಿಯರ್ ಆಗಿತ್ತು, ಕಾನ್ಫಿಡೆನ್ಸ್ ಬಂತು. ಪಾರ್ಟ್ ಟೈಮ್ ಇಂಟರ್ನ್ಶಿಪ್ ಕೂಡ ಅಪ್ಲೈ ಮಾಡ್ದ. ಸ್ವಲ್ಪ ಹಣ ಉಳಿಸ್ಕೊಂಡ. ಆದರೆ ದೊಡ್ಡ ಬದಲಾವಣೆ ಏನಂದರೆ ಅವನು ತನಗೆ ತಾನೇ ಮೋಸ ಮಾಡ್ಕೊಳ್ಳೋದನ್ನ ನಿಲ್ಲಿಸಿದ್ದ. ನಾಳೆ ಮಾಡ್ತೀನಿ ಅನ್ನೋದನ್ನ ನಿಲ್ಲಿಸಿದ್ದ. ಲೈಫಲ್ಲಿ ಅವನು ಅರ್ಥ ಮಾಡ್ಕೊಂಡಿದ್ದು, ಮೋಟಿವೇಶನ್ ಮೊದಲು ಬರಲ್ಲ, ಆ್ಯಕ್ಷನ್ ಮೊದಲು ಬರುತ್ತೆ. ಮೋಟಿವೇಶನ್ ಅದನ್ನ ಹಿಂಬಾಲಿಸುತ್ತೆ. ಜೀವನದಲ್ಲಿ ನಾಳೆ ಅನ್ನೋದು ಒಂದು ದೊಡ್ಡ ಬಲೆ ಇದ್ದ ಹಾಗೆ. ಅದು ಆ ಕ್ಷಣಕ್ಕೆ ಸೇಫ್ ಅನ್ಸುತ್ತೆ, ಈಸಿ ಅನ್ಸುತ್ತೆ. ಅದಕ್ಕೆ ಅದು ಸೈಲೆಂಟಾಗಿ ನಮ್ಮ ಕನಸುಗಳನ್ನ ಕುಗ್ಗಿಸ್ತವೆ. ಸರಿಯಾದ ಟೈಮ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ರೆ ಜೀವನ ಅದ್ರ ಪಾಡ್ಗದು ಮುಂದೆ ಹೋಗ್ತಿರತ್ತೆ. ಒಂದಿನ ಹಿಂದೆ ತಿರುಗಿ ನೋಡಿದಾಗ ಗೊತ್ತಾಗತ್ತೆ ನಾವು ಕಾಯ್ತಿದ್ದ ಕ್ಷಣ ಮೀರೋಗಿದೆ ಅಂತ. ಯಶಸ್ಸು ಅನ್ನೋದು ದೊಡ್ಡ ಬದಲಾವಣೆಗಳಿಂದ ಬರಲ್ಲ, ಇವತ್ತು ನಾವು ತೆಗೆದುಕೊಳ್ಳುವ ಸಣ್ಣ ಹೆಜ್ಜೆಗಳಿಂದ ಹುಟ್ಕೋತವೆ. ಹಾಗಾದರೆ ಕಮೆಂಟ್ನಲ್ಲಿ ಹೇಳಿ, ನಿಮ್ಮ ಲೈಫಲ್ಲಿ ಯಾವತ್ತಾದರೂ ಇದೇ ಥರ ಇವತ್ತು ಅಂದ್ಕೊಂಡಿದ್ದ ಕೆಲಸನ ನಾಳೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡಿದ್ರಾ? ನಿಮ್ಮ ಉತ್ತರ ಇವತ್ತು ಅವಶ್ಯಕತೆ ಇರೋ ಜನಕ್ಕೆ ಮೋಟಿವೇಶನ್ ಆಗ್ಬೋದು. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಥರ ಯಾವಾಗಲೂ ನಾಳೆ ಅಂತ ಹೇಳುವವರಿಗೆ ಶೇರ್ ಮಾಡಿ. ಯಾಕಂದರೆ ಕೆಲವೊಮ್ಮೆ ಒಂದು ಸಣ್ಣ ಕತೆ ಯಾರ್ದಾದ್ರೂ ದೊಡ್ಡ ಬದಲಾವಣೆಗೆ ಕಾರಣ ಆಗ್ಬೋದು. ಈ ಕತೆಗೆ ನೀವೆಷ್ಟು ರೇಟಿಂಗ್ಸ್ ಕೊಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಲೈಫ್ ಚೇಂಜಿಂಗ್ ಕಥೆಯೊಂದಿಗೆ ಬೇಗ ಬರ್ತೀನಿ. ಧನ್ಯವಾದಗಳು.